ನಾರಾಯಣನಾದ ಭಗವಂತ ಎಲ್ಲ ಅವನೇ ಮಾಡಿಸ್ತಾ ಇದ್ದಾನೆ ಅನ್ನುವಂಥದ್ದು ಇದೆಯಲ್ಲ, ಈ ಅನುಸಂಧಾನ ಇದೆಯಲ್ಲ, ಈ ಭಾವನೆ ಇದೆಯಲ್ಲ, ಇದೇ ಸಂಕಲ್ಪ. ಸಂಕಲ್ಪ ಅಂದರೆ ಮತ್ತೇನಲ್ಲ. ಮತ್ತು ಕರ್ಮ ಎಲ್ಲ ಮಾಡಿದ್ಮೇಲೆ ಒಂದು ಎಚ್ಚರಿಕೆ ಇರಲಿ, ಈ ಕರ್ಮವನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ದೇವರಿಗೆ ಅರ್ಪಣೆ ಮಾಡಲಿಕ್ಕಿದೆ. ಬೆಳಗ್ಗೆಯಿಂದ ಕಷ್ಟಪಟ್ಟು ಮಡಿ ಉಟ್ಕೊಂಡು ತಣ್ಣೀರು ಹುಯ್ಕೊಂಡು ಅಡುಗೆ ಮಾಡೋದು ಯಾಕೆ? ದೇವರ ನೈವೇದ್ಯಕ್ಕಿಡಕ್ಕೆ ಅಲ್ವಾ, ದೇವರಿಗೆ ಅರ್ಪಣೆ ಮಾಡಲಿಕ್ಕಲ್ಲ. ಹಾಗಾದ್ರೆ ನೀವು ಮಾಡುವ ಎಲ್ಲ ಕರ್ಮಗಳನ್ನು ಅವನಿಗೆ ಅರ್ಪಣೆ ಮಾಡಬೇಕು. ಕಡೆಯಲ್ಲಿ ಅರ್ಪಣೆ ಮಾಡಿ, ಮೊದಲು ಸಂಕಲ್ಪ ಮಾಡಿ, ಕಡೆಯಲ್ಲಿ ಅರ್ಪಣೆ ಮಾಡಿ, ನಡುವೆ ದೇವರ ಸ್ಮರಣೆ ಮಾಡಿ, ಇಡೀ ನೀವು ಮಾಡಿದ ಕರ್ಮ ಸತ್ಕರ್ಮ ಆಗುತ್ತೆ. ಈ ಒಂದು ಪ್ರಜ್ಞೆಯನ್ನು ನಮ್ಮಲ್ಲಿ ಜಾಗೃತಗೊಳಿಸುವಂಥದ್ದು ಶ್ರೀಮದ್ ಭಾಗವತ. ಯಾರು ಭಾಗವತವನ್ನು ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ